ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದಿರಿನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಸೋಮವಾರ ಬೆಳಗ್ಗೆ ಟೈಮ್ ರೀ, 7 ಗಂಟೆ ಆಗೈತಿ. ಇವತ್ತಿನ ನಾಷ್ಟಕ್ಕೆ ಏನೈತಿಲ್ಲ, ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ದೋಸೆ ಮಾಡ್ತಿದ್ರಿ. ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ನೂ ಆಗ್ತಾವೆ ರೀ. ಸಿಂಪಲ್ಲಾಗಿ ಒಂದು 10-15 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಈಗ ಮೆಂತ್ಯ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡ್ಕೊತಿದ್ರೆ, ಅದ್ರ ಮೆಂತ್ಯ ಸೊಪ್ಪು ಉಳ್ಳಾಗಡ್ಡಿನ ಕಟ್ ಮಾಡ್ಕೊತಿದ್ರೆ, ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊತಿದ್ರೆ, ಡೈಲಿ ಒಂದೇ ರೀತಿ ಚಪಾತಿ ತಿಂದು ಬೇಸರ ಆಗಿದ್ರೆ ಈ ರೀತಿ ಮಾಡ್ಕೊಬೋದು ನೋಡಿರಿ. ಸಿಂಪಲ್ಲಾಗಿ ಒಂದು 10-15 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಚಟ್ನಿ ಅಂತ ಬೇಕಂತೇನಿಲ್ಲ ರೀ. ಮೊಸರು ಮತ್ತು ಉಪ್ಪಿನಕಾಯಿ ಇಲ್ಲ ಸಾಸ್ ಹಚ್ಕೊಂಡು ತಿನ್ಬೋದು. ಈಗ ಫಸ್ಟಿಗೆ ಏನೈತದ್ರಿ, ದೋಸೆ ಮಾಡ್ಕೊಳಕ್ಕೆ ಏನೈತಿಲ್ಲ, 1-2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ ರೀ, ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನಿ. ಟೊಮೆಟೊ ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಬೋದು. ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು. ನನ್ನ ಮಗಳು ಇದ್ರೆ ಬಂದ್ಸಿಂದ ಏನು ಮಾಡತ್ತಾರ ನಮ್ಮ ಮಮ್ಮಿ ಅಂತೇಳಿ ನೋಡಿಬಿಟ್ಟು ಹೋದ್ರಿ. ಮಕ್ಕಳಿಗೆ ಹೆಂಗೆ ಗೊತ್ತೇಂದ್ರೆ, ಡೈಲಿ ಬ್ರೆಡ್ ಮತ್ತು ಜಾಮ್ ಈ ರೀತಿ ಕೊಡ್ತಿರ್ತಾರಲ್ಲ, ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತೈತ್ರಿ. ಚಪಾತಿ ವಲ್ಲ ಅಂತಾರಲ್ಲ ಈಗಿನ ಮಕ್ಕಳಂತೂ, ಚಪಾತಿ ವಲ್ಲ ಮತ್ತು ಉಪ್ಪಿಟ್ಟು ವಲ್ಲ ಅಂತಾರಲ್ಲ, ಈ ರೀತಿ ಗೋಧಿ ದೋಸೆ ಮಾಡಿಕೊಟ್ರೆ ಇಷ್ಟನೂ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಆದಷ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೆಂತ್ಯ ಪಲ್ಯನ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೋಡಿರಿ. ಈ ರೀತಿ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಅದಕ್ಕಂತ ಹೇಳಿ ನಾನು ಜಾಸ್ತಿ ಗೋಧಿ ಹಿಟ್ಟನ್ನು ಸ್ವಲ್ಪ ಬಳಸ್ಬಿಟ್ಟು ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಒಬ್ಬೊಬ್ರು ಅಂತಾರೆ ಡೈಲಿ ಒಂದೇ ರೀತಿ ಮಾಡ್ತೀರಿ, ಏನು ಡಿಫ್ರೆಂಟಾಗಿ ಇರಲ್ಲ ಅಂತೇಳಿ. ಬಟ್ ನೀವು ಕರೆಕ್ಟಾಗಿ ನೋಡಿಬಿಟ್ರೆ ಗೊತ್ತಾಗುತ್ತೆ ರೀ, ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ. ಒಂದು ದಿವಸ ನಾನು ಸೋರೆಕಾಯಿ ಹಾಕಿ ಮಾಡಿರ್ತೀನಿ, ಒಂದು ದಿವಸ ಮತ್ತು ಕ್ಯಾಬೇಜ್ ಹಾಕಿ ಮಾಡಿರ್ತೀನಿ, ಮತ್ತು ಇಲ್ಲಾಂದರೆ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡಿರ್ತೀನಿ. ಇವತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಾಡೋಣ ಅಂತೇಳಿ ಮಾಡಕತ್ತಿದ್ದೀನಿ ನೋಡಿರಿ. ಮೆಂತ್ಯ ಸೊಪ್ಪು ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದಲ್ರಿ. ಇಷ್ಟ ಇದ್ರೆ ಟ್ರೈ ಮಾಡಿರಿ. ಅಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಮಸ್ತ್ ಆಗ್ತಾವೆ. ಅವಾಗ ಗೊತ್ತಾಗ್ತೈತ್ರಿ, ಅದೊಂದು ಸಲ ಮಾಡಿ ತಿಂದಮೇಲೆ ಸ್ವಲ್ಪ ಟೇಸ್ಟ್ ಚಲೋ ಐತಿ ಮತ್ತು ಆರೋಗ್ಯಕ್ಕೆ ಒಳ್ಳೇದಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೋಬೋದ್ರಿ. ಮಕ್ಕಳಿಗಂತೂ ಈಗಿನ ಮಕ್ಕಳಿಗೆ ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತ್ರಿ. ಯಾಕಂದರೆ ಎಲ್ಲನೂ ಒಲ್ ಅಂತಾರು. ಮೆಂತ್ಯ ಪಲ್ಯ ಮಾಡಿಕೊಟ್ರೆ ಒಲ್ ಅಂತಾರಲ್ರಿ. ಈ ರೀತಿ ದೋಸೆ ಒಳಗೆ ಹಾಕಿಬಿಟ್ಟು ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಅಂತ ಅದಕ್ಕಂತ ಈ ರೀತಿ ಮಾಡಿಕೊಡೋದ್ರಿ. ನನ್ನ ಮಗಳಂತೂ ಹಾಗೆ ಮಾಡ್ತಾವೆ. ಪಲ್ಯ ಚಪಾತಿ ಅಂದ್ರೆ ಒಲ್ ಅಂತಾರೆ. ಸ್ವಲ್ಪ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ಅಂತ ಈ ರೀತಿ ಮಾಡೋದು. ಮತ್ತು ಅಕ್ಕಿಗೆ ಇಷ್ಟ ಆಗ್ತೈತ್ರಿ ಈ ರೀತಿ ಎಲ್ಲ ಮಾಡಿಕೊಟ್ರೆ. ಈಗ ಮೆಂತ್ಯ ಪಲ್ಯ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ನೀವು ಮೆಂತ್ಯ ಪಲ್ಯ ಬದಲಿರಿ ಅಂದರೆ ಮೆಂತ್ಯ ಸೊಪ್ಪು ಬದಲಿ ಬೇರೆ ಸೊಪ್ಪನ್ನು ಹಾಕ್ಬೋದು. ನುಗ್ಗೆ ಸೊಪ್ಪು ಹಾಕ್ಬೋದು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು. ಅಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಮತ್ತು ನಿಮ್ಮ ಮಕ್ಕಳು ಯಾವ್ದು ತಿನ್ನಂಗಿಲ್ಲ, ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ನೋಡಿರಿ. ಡೈಲಿ ಮತ್ತು ದೋಸೆನೂ ಮಾಡಿಕೊಡೋಕೆ ಆಗಂಗಿಲ್ಲದ್ರಿ, ಅಕ್ಕಿ ನೆನೆಸಿ ರುಬ್ಬಿ ಎಲ್ಲ ಮಾಡಬೇಕಾಗುತ್ತೆ. ಹೀಗಾಗಿ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೋಬೋದ್ರಿ. ಈಗ ಮೆಂತ್ಯ ಪಲ್ಯ ಕಟ್ ಮಾಡಿಬಿಟ್ಟು ಬೊಗೋಣಿಗೆ ಹಾಕಿ ಇಟ್ಟಿದ್ದೀನಿ ರೀ. ಅಂದರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮೆಂತ್ಯ ಪಲ್ಯ. ಸ್ವಲ್ಪ ಧನಿಯಾ ಪುಡಿ ಬೇಕಾಗಿದ್ರೆ ಅದಕ್ಕಂತ ಧನಿಯಾನ ಹುರ್ಕೊಂಡ್ಬಿಟ್ಟು ಅಂದ್ರೆ ಕೊತ್ತಂಬರಿ ಬೀಜ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕಂತೇಳಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ರೀ ಅದು ಧನಿಯಾ ಬೀಜ. ಈಗ ರುಬ್ಕೊಂಡ್ಬಿಡ್ತೀನಿ ರೀ. ಮನೆಯೊಳಗೆ ಮಾಡೋದು ಫ್ರೆಶ್ ಆಗಿರ್ತೈತ್ರಿ. ಹೊರಗಡೆ ತಂದಿದ್ದು ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಜೀರಿಗೆ ಪುಡಿನೂ ಮಾಡಬೇಕಿದ್ರಿ, ಬಟ್ ನನ್ನ ಕಡೆ ಜೀರಿಗೆ ಖಾಲಿ ಆಗಿದ್ದು ಅಂತ ಧನಿಯಾ ಪುಡಿ ಅಷ್ಟೇ ಮಾಡ್ಕೊಂಡಿದ್ದು. ಈಗ ಸ್ವಲ್ಪ ದೋಸೆಗೆ ಹಾಕಕ್ಕೆ ಬೇಕಾಗಿತ್ತು ರೀ, ಅದಕ್ಕಂತ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಈಜಿಯಾಗಿ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿಬಿಟ್ರೆ ಐತ್ರಿ, ಧನಿಯಾ ಪುಡಿ ರೆಡಿ ಆಗುತ್ತೆ. ಈಗ ದೋಸೆ ಹಿಟ್ಟನ್ನು ಕಲ್ಸ್ಕೊಳಕ್ಕೆ ಮೆಂತ್ಯ ಸೊಪ್ಪು ಹಾಕಿಟ್ಟಿದ್ದೆ ಅಲ್ರಿ ಬೊಗೋಣಿಗೆ, ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಅಂದರೆ 1.5 ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ರೀ. ಉಳಿದಿದ್ದನ್ನು ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊತಿದ್ರಿ. ಸಿಂಪಲಾಗಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಆಯಿತು, ಧನಿಯಾ ಪುಡಿ ರೆಡಿ ಆಗುತ್ತೆ ರೀ. ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ ನಾನು. ಅಂದರೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಈಗ ಪೇಸ್ಟ್ ರೆಡಿ ಮಾಡ್ಕೊಳಕ್ಕೆ ಏನೈತಲ್ರಿ, ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು 1 ಇಂಚಷ್ಟು ಶುಂಠಿ ರೀ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ರೀ. ಇಲ್ಲನೂ ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇವು ಖಾರ ಜಾಸ್ತಿ ಇಲ್ಲ, ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ. ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ರೀ. ಅಂದರೆ ಒಂದೊಂದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರ್ತಾವೆ ಮತ್ತು ಒಂದೊಂದು ಮೆಣಸಿನ್ಕಾಯಿ ಖಾರ ಕಮ್ಮಿ ಇರ್ತಾವಲ್ರಿ. ಹೋದ ಸಲ ತಂದಿದ್ದು ಖಾರ ಜಾಸ್ತಿ ಇದ್ದು, ಈ ಸಲ ತಂದಿದ್ದು ಖಾರ ಕಮ್ಮಿ ಅದಾವು. ಈಗ ಕರಿಬೇವು ಸೊಪ್ಪು ಹಾಕಿದ್ದೀನಿ ರೀ ಮತ್ತು ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ.
ಅಂದರೆ ಜಲ್ದಿ ಸಣ್ಣ ಆಗುತ್ತಾ, ಹಂಗೆ ಪೇಸ್ಟ್ ಮಾಡೋಕ್ಕೆ ಹೋದ್ರೆ ಅದು ಜಲ್ದಿ ಸಣ್ಣ ಆಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು, ಜಲ್ದಿ ಸಣ್ಣ ಆಗುತ್ತೆ. ಫಸ್ಟಿಗೆ ಒಂದು ರೌಂಡ್ ಹಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಂದು ಚೂರು ನೀರು ಹಾಕಬೇಕು. ಈಗ ಪೇಸ್ಟ್ ರೆಡಿ ಆಗೈತೆ ನೋಡಿರಿ. ಇದಕ್ಕೇನು ಮೆಂತ್ಯ ಪಲ್ಯ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿಟ್ಟಿದ್ದೆ ಅಂದರೆ ಅದ ಪೇಸ್ಟನ್ನು ಮಿಕ್ಸರ್ಗೆ ಹಾಕಿದ ಪೇಸ್ಟನ್ನು ಈಗ ಹಾಕಿದ್ದೀನಿ ರೀ ಬೊಗೋಣಿಗೆ. ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕಿಬಿಡ್ತೀನಿ. ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ರೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು. ಈಗ ನಾನಿಲ್ಲಿ ಒಂದು 3 ರಿಂದ 4 ಬಟ್ಲಷ್ಟು ಅಂದರೆ ಸಣ್ಣ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ರೀ. ಗೋಧಿ ಹಿಟ್ಟನ್ನು ಖಾಲಿ ಆಗೈತಿ ಅಂದರೆ ಬೀಸ್ಕೊಂಡು ಬರಬೇಕು ಗೋಧಿ ಹಸನು ಮಾಡಿಬಿಟ್ಟು. ಈಗ ಗೋಧಿ ಹಿಟ್ಟು ಹಾಕಿದ್ಮೇಲೆ ರೀ ಒಂದು ದೊಡ್ಡ 2 ಚಮಚದಷ್ಟು ಮೊಸರು ಹಾಕಿದ್ದೀನಿ ರೀ. ಅಂದರೆ ನಾವು ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಚಮಚ, ಅದರ ಚಮಚದಲ್ಲೇ ಒಂದು 2 ಚಮಚ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿಬಿಟ್ಟು ಕಲಿಸ್ಕೋಬೇಕ್ರಿ. ನೀಟಾಗಿ ಈ ರೀತಿ ಕಲಿಸ್ಕೋಬೇಕು ನೋಡಿರಿ. ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕ್ರಿ. ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಮೀಡಿಯಮಾಗಿ ಇರಬೇಕ್ರಿ. ತೆಳ್ಳಗೆ ಮಾಡ್ಕೊಂಬಿಟ್ರೆ ದೋಸೆ ಏನೈತಲ್ರಿ ಜಲ್ದಿ ಬೆನಂಗಿಲ್ಲ ರೀ. ಅದಕ್ಕಂತೇಳಿ ಈ ಹದಕ್ಕೆ ಇಟ್ಕೋಬೇಕು ನೋಡಿರಿ. ಈಗ ಇದು ಹಿಟ್ಟು ರೆಡಿ ಆಗೈತ್ರಿ. ಇನ್ನು ಫಸ್ಟಿಗೆ ಚಟ್ನಿ ಮಾಡ್ಕೊಂಬಿಟ್ಟು ಆಮೇಲೆ ದೋಸೆ ಹಾಕ್ತೀನಿ. ಇದು ದೋಸೆ ಆದರೂ ಅನ್ಬೋದು, ಇಲ್ಲಾಂದ್ರೆ ಮೆಂತ್ಯ ಗೋಧಿ ಚಪಾತಿ ಆದರೂ ಅನ್ಬೋದು ರೀ. ಮಸ್ತ್ ಆಕೈತ್ರಿ. ಚಟ್ನಿ ಮಾಡ್ಕೊಳಕ್ರಿ ಫಸ್ಟಿಗೆ ಏನೈತಲ್ಲ ಕೊಬ್ಬರಿನ ತಗೊಂಡ್ಬಿಡ್ತೀನಿ. ಇವತ್ತು ಬೆಳಗ್ಗೆ ಮನು ಇದ್ರೆ ಕಾಯಿ ಒಡ್ಸ್ಕೊಂಡು ಬಂದಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಚಟ್ನಿ ಮಾಡೋಣಂತ ತೆಗಿಯಾಕತ್ತಿದ್ದೀನಿ ನೋಡಿರಿ. ಸ್ವಲ್ಪ ಜಾಸ್ತಿನೇ ಕುಕ್ಮ ಹತ್ತೈತ್ರಿ. ಅದಕ್ಕೆ ಅಡವಿ ಶಂಕರಲಿಂಗನ ಗುಡಿಗೆ ಹೋಗಿದ್ದಾರೆ ಮನು. ಬೆಳಗ್ಗೆ ನಶೀಕ್ನಾಗ ಏನೈತಲ್ರಿ 5:15 ಹೋಗಿದ್ದ. ಅಂದ್ರೆ ಅವಾಗ ಪೂಜಾ ಆಗುತ್ತಲ್ರಿ, ಅವಾಗನೂ ಹೋಗಿ ಕಾಯಿ ಒಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕುಕ್ಮ ಹಚ್ಕೊಂಡು ಬಂದುಬಿಟ್ಟಾನು. ಫಸ್ಟಿಗೆಲ್ಲ ತೊಳ್ಕೊಬೇಕ್ರಿ. ಕುಕ್ಮ ಸ್ವಲ್ಪ ಕೆಮಿಕಲ್ ಇರ್ತೈತಲ್ರಿ, ಈಗಿನ ಕುಕ್ಮ ಅಂತೂ ಸರಿಯಾಗಿ ಇರೋಂಗಿಲ್ಲ. ಈಗ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಚಲೋತ್ನೇ ತೊಳ್ಕೊಂಬಿಟ್ಟು ಚಟ್ನಿ ಮಾಡ್ಕೊತಿದ್ರೆ. ಈಗ ಕೊಬ್ಬರಿ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಯಾವುದೇ ಕೆಲಸ ಮಾಡ್ತೀವಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಅನಿಸುತ್ತೆ. ಇಲ್ಲಾಂದ್ರೆ ಎಲ್ಲ ಹಂಗೆ ಇಟ್ಬಿಟ್ರೆ ರೀ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಈಗ ಕೊಬ್ಬರಿ ತೊಳ್ಕೊಂಬಿಟ್ಟು ಚಟ್ನಿ ಮಾಡ್ಕೊತೀನಿ ನೋಡಿರಿ. ನಾನು ಸಿಂಪಲಾಗಿ ಇವತ್ತು ಪುಟಾಣಿ ಶೇಂಗಾ ಯಾವುದೂ ಯೂಸ್ ಮಾಡ್ಲಾರೇ ಯಾವ ರೀತಿ ಚಟ್ನಿ ಮಾಡ್ತೀನಂತೆ ನಿಮ್ಮ ಸಂಗತಿ ಶೇರ್ ಮಾಡ್ಕೊತೀನಿ ರೀ. ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ. ಕೊಬ್ಬರಿ ಹಾಕಿದ್ದೀನಿ ರೀ, ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ರೀ. ಒಂದು ಬಟ್ಲಷ್ಟು ಮೊಸರು ಹಾಕ್ತೀನಿ ರೀ ನಾನು. ಅಂದರೆ ದೊಡ್ಡ ಚಮಚಲ್ಲಿ 2 ಚಮಚ ಅಷ್ಟು ಮೊಸರು ಹಾಕಿದ್ದೀನಿ. ಈ ರೀತಿ ಮಾಡಿಬಿಟ್ರೆ ಚಟ್ನಿ ಅಂತ ಇಷ್ಟು ಮಸ್ತ್ ಆಗುತ್ತಲ್ರಿ. ಇದು ಚಪಾತಿ ರೊಟ್ಟಿಗೆ ತಿನ್ಬೋದು ಮತ್ತು ಅನ್ನಕ್ಕೂ ತಿನ್ಬೋದು, ಅಷ್ಟು ಮಸ್ತ್ ಆಗ್ತೈತ್ರಿ. ಮೊಸರು ಹಾಕಿಬಿಟ್ಟು ಮಾಡಿಬಿಟ್ರೆ. ಮೊಸರು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಶುಂಠಿ ರೀ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡಿತೈತಿ. ಬಟ್ ನನಗೆ ಇಷ್ಟ ಆಗುತ್ತಂತೇಳಿ ನಾನು ಸ್ವಲ್ಪ ಹಾಕಿದ್ದೀನಿ ರೀ. ಮತ್ತು ಒಂದು ಚೂರು ಬೆಲ್ಲ ರೀ. ಬೆಲ್ಲ ಇಷ್ಟ ಇದ್ರೆ ಅದು ಹಾಕ್ಬೋದು, ಹಾಕ್ಲಿಕ್ಕೂ ನಡಿತೈತಿ. ಬಟ್ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತೆ ಅಂದರೆ ಸ್ವಲ್ಪ ಸ್ವೀಟ್ ಇದ್ರೇ ಇಷ್ಟಪಡ್ತಾರೋ, ಅದಕ್ಕಂತ ಒಂದು ಚೂರು ಬೆಲ್ಲ ಹಾಕಿದ್ದೀನಿ ರೀ ನಾನು. ಬೆಲ್ಲ ಹಾಕಿಬಿಟ್ಟು ಸಣ್ಣಗೆ ರುಬ್ಕೋಬೇಕು ನೋಡಿರಿ. ಈಗ ಮಸ್ತಾಗಿರೋ ಚಟ್ನಿ ರೆಡಿ ಆಗೈತೆ ನೋಡಿರಿ. ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ ರೀ, ಹಂಗಂತ ತಿನ್ಬೋದು. ಇಷ್ಟ ಇದ್ರೆ ಹಾಕ್ಬೋದು, ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಇದೇ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ಆದರೆ ಫ್ರೆಶ್ ಕಾಯಿ ಯೂಸ್ ಮಾಡ್ಕೋಬೇಕು. ಅಂದರೆ ಒಳದ ತಕ್ಷಣ ಯೂಸ್ ಮಾಡಿಬಿಟ್ರೆ ಟೇಸ್ಟ್ ಚಲೋ ಆಕೈತ್ರಿ. ಈಗ ದೋಸೆ ಹಾಕೊಳಕ್ಕೆ ತವಿ ಕಾಸಕ್ಕೆ ಇಡಾಕತ್ತಿದ್ದೀನಿ ನೋಡಿರಿ. ತನ್ನು ಕಾಲೇಜ್ಗೆ ರೆಡಿ ಆಗಕತ್ತಾಳು, ಹೀಗಾಗಿ ಪಟ್ನೆ ಮಾಡಿಕೊಡ್ಬೇಕ್ರಿ. ತವಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಅದಕ್ಕೆ ದೋಸೆ ಹಾಕಬೇಕ್ರಿ. ಹಿಟ್ಟು ಸ್ವಲ್ಪ ಗಟ್ಟಿ ಅನ್ಸಾಕತ್ತಿತ್ತು ನನಗೆ. ಅದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ಮತ್ತಷ್ಟು ಮಿಕ್ಸ್ ಮಾಡ್ಕೋಬೇಕಂತ ಸ್ವಲ್ಪ ನೀರು ಹಾಕಿದ್ದೀನಿ ರೀ. ಅಂದ್ರೆ ಅದು ಒಂದೊಂದ್ಸಲ ಕಲಿಸಿಟ್ಟ ತಕ್ಷಣ ಗೋಧಿ ಹಿಟ್ಟು ಏನೈತಂದ್ರೆ ಗಟ್ಟಿ ಆಗುತ್ತಲ್ಲ, ಒಂಚೂರು ಗಟ್ಟಿ ಅನ್ಸಾಕತ್ತಿತ್ತು. ಮತ್ತೊಂದು ಬಟ್ಲಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ ಇಟ್ಟಿದ್ದೀನಿ ರೀ. ಈಗ ಮಸ್ತಾಗಿ ದೋಸೆನ ಈ ರೀತಿ ಹಾಕಿಬಿಡ್ತೀನಿ ನೋಡಿರಿ. ನೀವು ಬೇಕಂದ್ರೆ ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೋಬೋದು, ಬಟ್ ಜಲ್ದಿ ಬೆನಂಗಿಲ್ಲ ಅಂತ ನಾನು ಸ್ವಲ್ಪ ಗಟ್ಟಿಯಾಗಿನೇ ಇಟ್ಕೊಂಡಿದ್ರಿ. ಈ ರೀತಿ ದೋಸೆ ಹಾಕಿಬಿಟ್ರೆ ಒಂದು ಚೂರ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಡ್ಬೇಕ್ರಿ. ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಟ್ರೆ ಆಯಿತು, ಚಲೋತ್ನಾಗೆ ಬೆನಿತೈತ್ರಿ. ಈಗ ಮುಚ್ಚಿಟ್ಟಿದ್ದೀನಿ ನೋಡಿರಿ. ದೋಸೆ ಹಾಕಿಬಿಟ್ಟು ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ. ಒಂದು 30 ಸೆಕೆಂಡ್ ಆದಮೇಲೆ ಪ್ಲೇಟ್ ತೊಗೊಂಡ್ಬಿಟ್ಟು ಹೊಲಿಸಿ ಹಾಕ್ಬೇಕ್ರಿ. ಮಸ್ತಾಗಿ ಕಲರ್ಫುಲ್ನೂ ಇರ್ತೈತ್ರಿ, ಮತ್ತು ತಿನ್ನೋಕ್ಕೂ ರುಚಿ ಭಾಳ ಇರ್ತೈತ್ರಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿಬಿಟ್ರೆ ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೋಡಿರಿ. ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಈ ರೀತಿ ಬೆನ್ಸ್ಕೋಬೇಕ್ರಿ. ಈಗ ಇದು ರೆಡಿ ಆಗೈತಿ ನೋಡಿರಿ. ತೊಗೊಂಡ್ಬಿಡ್ತೀನಿ. ಎಲ್ಲನೂ ಇದೇ ರೀತಿ ಮಾಡಿ ಕೊಟ್ಬಿಡ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ. ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟು ಏನು ಕಲಸಿಟ್ಟಿರ್ತೀವಲ್ರಿ ಅದನ್ನ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು.
ಸ್ವಲ್ಪ ಗಟ್ಟಿ ಇರ್ತೈತಲ್ರಿ, ಜಲ್ದಿ ಸ್ಪ್ರೆಡ್ ಆಗಂಗಿಲ್ಲ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ದೋಸೆ ಹಾಕೋಬೇಕ್ರಿ, ಸ್ವಲ್ಪ ತೆಳ್ಳಗಾಗಿ ಮಾಡ್ಕೋಬೇಕದು. ಹಾಕಿ ಮುಚ್ಚಿಟ್ಬಿಟ್ರಾಯ್ತು, ಮಸ್ತಾಗಿ ಬೆನಿತೈತಿ. ಈಗ ತನಗೂ ನಾಷ್ಟ ಹಾಕಿ ಕೊಟ್ಬಿಡ್ತೀನಿ ರೀ. ಆಮೇಲೆ ಡಬ್ಬಿ ಕಟ್ಟಕ್ಕೆ ರೆಡಿ ಮಾಡ್ಕೊತೀನಿ. ಈ ರೀತಿ ಮಾಡಿಬಿಟ್ರಿ ಡಬ್ಬಿಗೆ ಹಾಕಿಬಿಟ್ರೆ ಸಂಜೆ ತನಕ ಆದ್ರೂ ಮೆತ್ತಗೆ ಇರ್ತಾವೆ ರೀ, ಬಿರುಸಾಗಂಗಿಲ್ಲ ಮತ್ತು ಟೇಸ್ಟ್ನೂ ಇರ್ತಾವೆ. ಡಬ್ಬಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ರೀ. ಮತ್ತು ಸ್ವಲ್ಪ ಡಬ್ಬಿಗೆ ಹಾಕೊಂಬಂದಾಗ ಸ್ವಲ್ಪ ತಣ್ಣಗೆ ಮಾಡಿನೇ ಹಾಕ್ಬೇಕು ರೀ, ಬಿಸಿ ಬಿಸಿದು ಡಬ್ಬಿಗೆ ಹಾಕಕ್ಕೆ ಹೋಗಬಾರ್ದು. ಯಾವುದೇ ಆಗಲಿ ರೀ, ಚಪಾತಿ ಆಗಲಿ ಮತ್ತು ಯಾವುದೇ ಐಟಮ್ಸ್ನ ಡಬ್ಬಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ತಣ್ಣಗೆ ಮಾಡ್ಬೇಕು ರೀ. ತಣ್ಣಗೆ ಮಾಡಿಬಿಟ್ಟನೆ ಡಬ್ಬಿಗೆ ಹಾಕಿ ಕೊಡಬೇಕು. ಈಗ ಎಲ್ಲರದು ನಾಷ್ಟ ಆಯ್ತು ನೋಡಿರಿ, ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗೆ ಗೋಧಿ ಮೆಂತ್ಯ ದೋಸೆ ಮತ್ತು ಚಟ್ನಿ ರೀ ಮತ್ತು ಅಗಸಿ ಹಿಂಡಿ ಮಸ್ತಾಗೆ ನಾಷ್ಟ ಮಾಡೋಣ ಬರ್ರಿ. ಇನ್ನು ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ, ಒಂದು ಸಲ ಟ್ರೈ ಮಾಡಿರಿ ನೀವು ಭೀ. ನಾಷ್ಟ ಇಷ್ಟ ಮಾಡಿಬಿಟ್ರಿ. ಹೊರಗಡೆ ನಿಂತಿದ್ದೆ ನಾನು. ನಮ್ಮ ಮನೆ ಹತ್ರ ಒಂದು ತೆಂಗಿನ ಗಿಡ ಐತಲ್ರಿ, ತೆಂಗಿನ ಗಿಡದೊಳಗೆ ಈ ರೀತಿ ಒಂದು ಜೀವಿ ಇತ್ತು. ಬಟ್ ಇದ್ರ ಹೆಸ್ರು ಗೊತ್ತಿಲ್ಲ ರೀ, ಆದರೆ ಹಲ್ಲಿ ಥರಾನೇ ಐತಿ. ಬಟ್ ಹಲ್ಲಿ ಅಲ್ಲ, ಇದು ಒಂಥರ ವಿಚಿತ್ರ ಅನ್ಸಾಕತ್ತಿತ್ತು ನನಗೆ. ಫಸ್ಟ್ ಟೈಮ್ ನೋಡಿದ್ರಿ, ಆದರೆ ಹಲ್ಲಿಕ್ಕಿಂತ ಒಂದು 4-5 ಪಟ್ಟು ದೊಡ್ಡದು ಇತ್ತದು. ಆದರೆ ನೋಡಕ್ಕೆ ಮಾತ್ರ ಅಂಜಿಕೆ ಬರಾಕತ್ತಿತ್ತು, ಮನೆಯೊಳಗೆ ಬರ್ತೈತೆ ಅಂತೇಳಿ. ಅಂದರೆ ನಮ್ಮ ಕಂಪೌಂಡಿಗೆ ಹತ್ತಿನೇ ಐತಲ್ರಿ ಅದು ತೆಂಗಿನ ಗಿಡ, ಹೀಗಾಗಿ ನೋಡಕ್ಕೆ ದೊಡ್ಡ ಸೈಜ್ ಇತ್ತು. ಬಟ್ ಇದ್ರ ಹೆಸ್ರು ಮಾತ್ರ ಗೊತ್ತಿಲ್ಲ ರೀ, ಫಸ್ಟ್ ಟೈಮ್ ನೋಡಾಕತ್ತಿದ್ದು ನಾನು ಭೀ. ಇದ್ರ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು, ಇಲ್ಲಿ ತನಕ ಯಾವತ್ತೂ ಈ ರೀತಿ ನೋಡೇ ಇತ್ತಿಲ್ಲ ರೀ. ಅಂದರೆ ಹಲ್ಲಿ ಎಲ್ಲ ನೋಡ್ತೀವಿ, ಬಟ್ ಈ ರೀತಿ ನೋಡಿತಿಲ್ಲ ರೀ. ಹಲ್ಲಿ ಥರನೇ ಐತಿ, ಬಟ್ ದೊಡ್ಡ ಸೈಜ್ ಐತಿ ಅದು. ಮಧ್ಯಾಹ್ನ ಊಟಕ್ಕೆ ಅಡುಗೆನೂ ರೆಡಿ ಮಾಡಿದ್ದೀನಿ ನೋಡ್ರಿ. ಅನ್ನ ಮತ್ತು ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು. ಒಂದೊಂದು ಊಟ ಸ್ಟಾರ್ಟ್ ಆಗೈತಿ. ಟೈಮಿಗೆ 2 ಗಂಟೆ ಆಗಿ ಹೋಗಿತ್ರಿ. ಬರೀ ಮಜ್ಜಿಗೆ ಸಾರು ಅನ್ನ ಅಷ್ಟ ಮಾಡಿದ್ದು. ನನಗೆ ಇಷ್ಟ ಆಗ್ತೈತ್ರಿ ಮಜ್ಜಿಗೆ ಸಾರು, ಆದ್ರೆ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಬಟ್ ಒಂದೊಂದು ಟೈಮ್ದಾಗ ಏನು ಮಾಡೋಕ್ಕಾಗಂಗಿಲ್ಲ ರೀ. ಡೈಲಿ ಏನು ಮಾಡಬೇಕಪ್ಪ ಅಂತ ಗೊತ್ತಾಗೋದೇ ಇಲ್ಲ. ಏನು ಇರ್ತೈತಿಲ್ಲ ಅದರೊಳಗೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ಊಟ ಮಾಡೋದು ನೋಡ್ರಿ. ಬಿಸಿ ಅನ್ನ ಮತ್ತು ಮಜ್ಜಿಗೆ ಸಾರು. ಬೆಳಗ್ಗೆ ಮಾಡಿದ್ದು ಚಟ್ನಿ ಇತ್ತು, ನನಗೆ ಇಷ್ಟ ಆಗ್ತೈತೆ ಅಂತ ಸ್ವಲ್ಪ ಚಟ್ನಿ ಹಾಕೊಂಡ್ಬಿಟ್ಟು ಊಟ ಮಾಡಾಕತ್ತಿದ್ದೀನಿ ನೋಡ್ರಿ. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ನಿನ್ನೆ ಸೋಮವಾರ ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಮಂಗಳವಾರ ರೀ. ಬೆಳಿಗ್ಗೆ ಟೈಮ್ 7 ಗಂಟೆ ಆಗೈತಿ. ಜಳಕ ಅದೆಲ್ಲ ಮುಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಸ್ಪೆಷಲ್ಲಾಗಿ ಉಳ್ಳಾಗಡ್ಡಿ ಪರಾಟ ಮಾಡ್ತೀನಿ ರೀ. ಸಿಂಪಲ್ಲಾಗಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ನೂ ಇರ್ತೈತಿ ರೀ. ಈಜಿಯಾಗಿ ಮಾಡ್ಕೋಬೋದು. ಡೈಲಿ ಬೇರೆ ಬೇರೆ ಪರೋಟ ತಿಂದಿರ್ತೀರಿ, ಬಟ್ ಈ ರೀತಿ ಪರೋಟ ಯಾವತ್ತೂ ಮಾಡಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಡಿಫ್ರೆಂಟಾಗಿ ಐತ್ರಿ ಮತ್ತು ಟೇಸ್ಟ್ ಅಂತೂ ಮಸ್ತ್ ಐತಿ. ಅದಕ್ಕಂತ ನಾನು ಇವತ್ತು ಉಳ್ಳಾಗಡ್ಡಿ ಪರೋಟ ಮಾಡ್ಬೇಕಂತ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳಕತ್ತಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜ್ದು ಒಂದು 6 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಾರಲ್ರಿ ನೋಡ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ತೊಗೋಬೇಕು. ಒಂದು ಇಬ್ಬರೇ ಇದ್ಬಿಟ್ರೆ ಒಂದು 2 ಬೇಡ 3 ತೊಗೊಂಡ್ರೆ ಸಾಕಾಗುತ್ತೆ. ದೊಡ್ಡ ಸೈಜ್ ಆದ್ರೆ ಒಂದೇ ಇದ್ರೂ ಸಾಕಾಗುತ್ತೆ ರೀ. ಈಗ ಉಳ್ಳಾಗಡ್ಡಿನ ಮೇಲಿನ ಸಪ್ಪೆಲ್ಲ ತೊಗೊಂಡ್ಬಿಟ್ಟು ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡ್ಕೊತಿದ್ರಿ. ಅಂದರೆ ಎಳೆಯಾಗಿ ಬರ್ತಾವಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಅಷ್ಟು ಇದ್ಬಿಟ್ರೆ ಸಾಕ್ರಿ, ಈಜಿಯಾಗಿ ಮಾಡ್ಕೋಬೋದು. ತರಕಾರಿನೂ ಖಾಲಿ ಆಗುತ್ತೆ. ಕ್ಯಾಪ್ಸಿಕಮ್ ಇತ್ತು ಖರೆ, ಬಟ್ ನನ್ನ ಮಗಳಿಗೆ ಇಷ್ಟ ಆಗಂಗಿಲ್ಲ ಅಂತ ಈ ರೀತಿ ಮಾಡಿ ಡಬ್ಬಿಗೆ ಹಾಕ್ಬೇಕಂತ ಮಾಡಾಕತ್ತಿದ್ದೀನಿ ನೋಡ್ರಿ. ಈಗ ರೀ ಉಳ್ಳಾಗಡ್ಡಿ ಪರಾಟ ಮಾಡ್ಕೊಳಕ್ಕೆ ಏನಿತ್ತಲ್ಲ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ರಿ ಒಂದು ಬಾಣಲಿ ಕಾಸಕ್ಕೆ ಇಡ್ತೀನಿ. ಇದು ಅಂತೂ ಲೈಟ್ರೆ ಒಂದೊಂದು ಸಲ ಹತ್ತೈತ್ರಿ, ಒಂದೊಂದು ಸಲ ಹತ್ತಂಗಿಲ್ಲ. ಮನೆಯೇ ಹೊಸ ತೆಗ್ದಿದ್ದು, ಬಟ್ ಹಂಗೆ ಹಾಕತೈತಿ. ಕ್ಲೈಮ್ಯಾಕ್ಸ್ ಕೋಲ್ಡ್ ಇದ್ಬಿಟ್ರೆ ಹಂಗೆ ಆಗುತ್ತೆ ರೀ ಅದು. ಈಗ ಅದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಏನು ಕಟ್ ಮಾಡಿ ಇಟ್ಟಿದ್ದೆಲ್ಲ ಉಳ್ಳಾಗಡ್ಡಿ ಈ ರೀತಿ ಕೈಲಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೇಕ್ರಿ. ಈ ರೀತಿ ಹಾಕಿಬಿಟ್ರೆ ರೀ ಎಲ್ಲ ಉಳ್ಳಾಗಡ್ಡಿ ಏನೈತಿಲ್ಲ ಬಿಡಿ ಬಿಡಿ ಆಗ್ತಾವೆ. ಅದಕ್ಕಂತ ಈ ರೀತಿ ಮಾಡಿ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಈಗೆಲ್ಲನ ಉಳ್ಳಾಗಡ್ಡಿ ಬಾಣಲಿಗೆ ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅಂದ್ರೆ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಜಲ್ದಿನೂ ಮೆತ್ತಗೆ ಆಗ್ತಾವಲ್ರಿ. ತನಗೆ ಮೂಗು ಹಚ್ಚಿದ್ದೀವಲ್ರಿ, ಅದು ಬ್ಯಾನೆ ಹಾಕತೈತೆ ಅಂತ. ಅದಕ್ಕೆ ಅದು ಮೂಗನ್ನ ತೆಗೆದು ಬಿಟ್ಟಾಳೆ. ಹೀಗಾಗಿ ಮಮ್ಮಿ ಕಡ್ಡಿಯರೆ ಹಾಕ್ರಿ, ಇಲ್ಲಾಂದ್ರೆ ಮುಚ್ಕೊಂಡ್ಬಿಡ್ತೈತೆ ಅಂತ ಅನ್ನಕತ್ತೇವ್ರಿ. ಮತ್ತು ಸ್ವಲ್ಪ ಬೇವಿನ ಕಡ್ಡಿ ಹಾಕಿಬಿಟ್ಟು ಕಳಿಸ್ದೆ ರೀ. ಯಾಕಂದ್ರೆ ಮುಚ್ಚಿಬಿಟ್ಟಂದ್ರೆ ಮತ್ತೆ ಚುಚ್ಕೋಬೇಕಾಗ್ತೈತಿ. ಅದಕ್ಕೆ ಈಗ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕಲ್ರಿ. ಅದು ಬಂಗಾರದ ಹಾಕಿದ್ದು ತೆಗೆದು ಬಿಟ್ಟಾಳು, ಹೀಗಾಗಿ ಅದು ಬೇವಿನ ಕಡ್ಡಿ ಹಾಕಿಬಿಟ್ರೆ ಜಲ್ದಿ ಕಡಿಮೆ ಆಗುತ್ತಂತ ಬೇವಿನ ಕಡ್ಡಿ ಹಾಕಿದೆ ರೀ. ಈಗ ಉಳ್ಳಾಗಡ್ಡಿ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಅದು ಕಡ್ಲಿಬೇಳೆ ನುಚ್ಚು ಹಾಕ್ತೀನಿ ರೀ. ನಾನು ಕಡ್ಲಿಬೇಳೆ ನುಚ್ಚು ಇದ್ದಿದ್ದಿಲ್ಲ ಅಂದ್ರೆ ರೀ ಕಡ್ಲಿ ಹಿಟ್ಟು ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಹಾಕಬೇಕು. ಈಗ ಕಡ್ಲಿಬೇಳೆ ನುಚ್ಚು ಹಾಕಿಬಿಟ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಹುರ್ಕೋಬೇಕ್ರಿ. ಈಗ ಅದು ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ತೀನಿ ನಾನು. ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ತೀನಿ ರೀ. 1.5 ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕ್ಬೋದು ರೀ.
ನಾನಿಲ್ಲಿ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು. ಮತ್ತು ಆಮ್ಚೂರು ಪುಡಿ ರೀ, 1 ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದೀನಿ. ಆಮ್ಚೂರು ಪುಡಿ ಇದ್ದಿತ್ತಿಲ್ಲ ಅಂದ್ರೆ ನಿಂಬೆಹಣ್ಣಿನ ರಸ ಆದರೂ ಹಾಕ್ಬೋದು, ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಟೇಸ್ಟ್ ಆಗುತ್ತಲ್ರಿ, ಅದಕ್ಕಂತ ಆಮ್ಚೂರು ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ರೀ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಜಸ್ಟ್ ಒಂದು 30 ಸೆಕೆಂಡ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು. ಲಾಸ್ಟಿಗೆ ಏನೈತಲ್ರಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗೆ ಒಂದು ಸ್ಟಫಿಂಗ್ ರೆಡಿ ಆಗುತ್ತೆ ನೋಡಿರಿ. ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಷ್ಟು ಹಾಕಿಬಿಡ್ತೀನಿ ನೋಡಿರಿ. ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಾಯ್ತು, ಇದು ರೆಡಿ ಆಗುತ್ತೆ ರೀ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ರೀ, ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಒಂದು ಪ್ಲೇಟಿಗೆ ಹಾಕಿ ಇಡ್ತೀನಿ ರೀ 1 ನಿಮಿಷ, ಜಲ್ದಿ ತಣ್ಣಗಾಗುತ್ತೆ. ಇದೇ ಬಾಣಲಿ ಒಳಗೆ ಇಟ್ಟರೆ ಜಲ್ದಿ ಅದು ತಣ್ಣಗಾಗಂಗಿಲ್ಲ ರೀ, ಅದಕ್ಕಂತ ಒಂದು ಪ್ಲೇಟಿಗೆ ಹಾಕಿ ಇಡಾಕತ್ತಿದ್ದೀನಿ ನೋಡಿರಿ. ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಟರಾಯ್ತು, ಜಲ್ದಿ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಪರಾಟ ಮಾಡ್ಕೊಳಕ್ಕೆ ಆಗುತ್ತೆ ರೀ. ಈಗ ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ದೆಲ್ಲ ಫಸ್ಟಿಗೆ ಒಂದು ಸಲ ಮಿದ್ಕೊಂಡ್ಬಿಡ್ತೀನಿ ರೀ ಹಿಟ್ಟು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ರಿ ಅದೇ ಸೇಮ್ ಕಲ್ಸ್ಕೊಳ್ಳೋದು. ಆಲ್ರೆಡಿ ಚಪಾತಿ ಹಿಟ್ಟು ಕಲಸಿದ್ರೂ ಈ ರೀತಿ ಸ್ಟಫಿಂಗ್ ಮಾಡಿಬಿಟ್ಟು ಪರಾಟ ಮಾಡ್ಕೋಬೋದು ನೋಡಿರಿ. ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ. ಈಗ ಚಪಾತಿ ಹಿಟ್ಟನ್ನು ಈ ರೀತಿ ಮಿದ್ಕೊಂಡ್ಬಿಟ್ಟು ಇನ್ನು ಪರಾಟ ಮಾಡ್ಕೊತೀನಿ ನೋಡಿರಿ. ಪರಾಟ ಒಳಗೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ರೀ. ಇವತ್ತು ರೀ ನಾನು 2 ರೀತಿ ಪರಾಟ ಮಾಡಿ ತೋರಿಸ್ತೀನಿ ರೀ. ಫಸ್ಟಿಗೆ ಏನಂತಿಲ್ಲ, ಪರಾಟ ಮಾಡ್ಕೊಳಕ್ಕೆ ತೆಳ್ಳಗೆ ಒಂದು ಚಪಾತಿನ ಲಟ್ಟಿಸ್ಕೋಬೇಕ್ರಿ. ನಾವು ಡೈಲಿ ಚಪಾತಿ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ. ಈ ರೀತಿ ತೆಳ್ಳಗೆ ಚಪಾತಿ ಲಟ್ಸಿನಲ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಈ ರೀತಿ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಏನು ಸ್ಟಫಿಂಗ್ ಮಾಡಿಟ್ಟಿರ್ತೀವಲ್ರಿ ಆ ಸ್ಟಫಿಂಗನ್ನು ಹಾಕಬೇಕು. ಈ ರೀತಿ 1 ಚಮಚದಷ್ಟು ಸ್ಟಫಿಂಗ್ ಅಂದರೆ ಉಳ್ಳಾಗಡ್ಡಿದು ಸ್ಟಫಿಂಗ್ ಮಾಡಿಟ್ಟಿವಲ್ರಿ ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ನಡುವೆ ಈ ರೀತಿ ಒಂದು ಸೈಡ್ ಕಟ್ ಮಾಡ್ಕೋಬೇಕು ನೋಡಿರಿ. ಕಟ್ ಮಾಡ್ಕೊತನ ಈ ರೀತಿ ರೋಲ್ ಮಾಡ್ಕೊತ ಹೋಗಬೇಕು, ಪೂರ್ತಿಯಾಗಿ ರೋಲ್ ಆಗಬೇಕ್ರಿ ಅದು. ಹಾಗಾದ್ರೆ ಈ ರೀತಿ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆನೇ ಸ್ಪ್ರೆಡ್ ಆಗುತ್ತೆ ರೀ, ಅಂದರೆ ಪರಾಟ ಚಲೋ ಬರ್ತೈತಿ. ಈ ರೀತಿ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಮತ್ತು ಚಪಾತಿಗತ್ಲೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಅಥವಾ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ಬಿಟ್ರೆ ಆಯ್ತು ನೋಡಿರಿ, ರೆಡಿ ಆಗುತ್ತೆ. ಈ ರೀತಿ ಲೈಟಾಗೆ ಲಟ್ಟಿಸ್ಕೋಬೇಕ್ರಿ, ಭಾಳ ಭಾರ ಹಾಕಕ್ಕೆ ಹೋಗಬಾರ್ದು. ಈಗ ರೆಡಿ ಆಗೈತೆ ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು 2 ಸೈಡ್ ಚಲೋ ಹೊತ್ನಾಗ ಬೆನ್ಸಿದ್ರಾಯ್ತು, ಉಳ್ಳಾಗಡ್ಡಿ ಪರಾಟ ರೆಡಿ ಆಗ್ತೈತೆ ನೋಡಿರಿ. ಈಗ ಇನ್ನೊಂದು ರೀತಿ ಒಳಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಸ್ಕ್ವೇರ್ ಶೇಪ್ ಒಳಗೆ ಇಲ್ಲಿ ಒಂದು ತೆಳ್ಳಗೆ ಚಪಾತಿ ಲಟ್ಟಿಸಿ ಇಟ್ಟಿದ್ದೆ ರೀ. ಇದೇನು ಸ್ಟಫಿಂಗ್ ಮಾಡಿದ್ದೆಲ್ಲ ಇದನ್ನ ಹಾಕಿಬಿಡಬೇಕು. ಅಂದರೆ ಸ್ವಲ್ಪ ಸ್ಕ್ವೇರ್ ಶೇಪ್ ಒಳಗನ ಹಾಕಬೇಕ್ರಿ, ಪೂರ್ತಿಯಾಗಿ ಹಾಕಕ್ಕೆ ಹೋಗಬಾರ್ದು. ಈ ರೀತಿ ನಡುವೆ ಇಷ್ಟು ಹಾಕಿಬಿಟ್ಟು ಸ್ಕ್ವೇರ್ ಶೇಪ್ ಒಳಗೆ ಮಚ್ಕೋಬೇಕ್ರಿ. ಈ ರೀತಿ ಇಲ್ಲ ಮಡ್ಸಾಕತ್ತೀನಲ್ರಿ ಇದೇ ರೀತಿ ಮಚ್ಕೋಬೇಕು. ಇದು ಅಂತೂ ಭಾಳ ಈಜಿ ರೀ, ಪಟ್ಟಂತೆ ಆಗುತ್ತೆ. ಮತ್ತು ನೋಡಾಕೂ ಚಲೋ ಅನಿಸ್ತೈತಲ್ರಿ ಮಕ್ಕಳಿಗೆ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಹಿಟ್ಟು ಹಾಕಿಬಿಟ್ಟು ಲೈಟಾಗಿ ಲಟ್ಟಿಸ್ಕೋಬೇಕ್ರಿ, ಭಾಳ ಭಾರ ಹಾಕಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಉಳ್ಳಾಗಡ್ಡಿ ಎಲ್ಲ ಅದು ಮ್ಯಾಲೆ ಬಂದುಬಿಡ್ತಾವ್ರಿ. ಲೈಟಾಗಿ ಈ ರೀತಿ ಲಟ್ಟಿಸ್ಬೇಕು ನೋಡಿರಿ. ಇದು ರೆಡಿ ಆಗೈತಿ. ಮತ್ತು ಈ ಕಡೆ ತವಿ ಒಳಗೆ ಏನು ಹಾಕಿಟ್ಟಿದ್ದೆ ಅಂದರೆ ಅದನ್ನು ಬೆಂದೈತಿ. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು 2 ಸೈಡು ಚಲೋ ಹೊತ್ನಾಗೆ ಬೆನ್ಸ್ಕೊಂಡ್ರಾಯ್ತು, ಉಳ್ಳಾಗಡ್ಡಿ ಪರಾಟ ರೆಡಿ ಆಗ್ತೈತಿ ನೋಡಿರಿ. ಎಣ್ಣೆ ಬೇಕಂದ್ರೆ ಹಚ್ಕೋಬೋದು ರೀ, ಎಣ್ಣೆ ಹಚ್ಚಕ್ಕೆ ಇಷ್ಟ ಇಲ್ಲಾಂದ್ರೆ ಹಂಗೂ ಬೆನ್ಸ್ಕೋಬೋದು. ಬಟ್ ಎಣ್ಣೆ ಹಚ್ಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ರೀ. ಈಗ ಇದು ರೆಡಿ ಆಗೈತೆ ನೋಡಿರಿ. ಇಲ್ಲೇನು ಲಟ್ಟಿಸಿ ಇಟ್ಟಿದ್ದೆಲ್ಲ ನಾನು ಸ್ಕ್ವೇರ್ ಶೇಪ್ ಒಳಗೆ ಅದನ್ನು ಹಾಕಿಬಿಟ್ಟು ಬೆನ್ಸ್ಕೊತೀನಿ ರೀ. ಈ ಕಡೆ ಬೆನ್ಸಕ್ಕೆ ಹಾಕಿದ್ದೆ ರೀ, ನನ್ನ ಮಗಳಿದ್ರೆ ಹೆಣೋಲ್ ಹಾಕಂತ ಬಂದ್ಲು, ಮತ್ತು ತನಗೆ ಹೆಣೋಲ್ ಹಾಕಿಬಿಟ್ಟು ಮಾಡಬೇಕ್ರಿ. ಹಂಗೆ ನೋಡಿರಿ ಡಬಲ್ ಕೆಲಸ. ಅಂದರೆ ಅದು ಹೆಣೋಲ್ ಹಾಕೋದು ಕಷ್ಟ ಅನ್ಸಂಗಿಲ್ಲ. ಫಸ್ಟಿಗೆ ಒಂದು ಸಲ ಕೈ ತೊಗೋಬೇಕು, ಮತ್ತು ಹೆಣೋಲ್ ಹಾಕಿ ಒಂದು ಸಲ ಕೈ ತೊಗೋಬೇಕು. ದಿನಕ್ಕೆ ಬೆಳಗ್ಗೆ 20-30 ಸಲ ಕೈ ತೊಗೋದು ಆಗ್ಬಿಡ್ತೈತೆ ಕೆಲಸ. ಈಗ ಕೈಗೆ ತೊಗೊಂಡು ಇನ್ನು ಮತ್ತು ಮಾಡ್ಕೋಬೇಕು ನೋಡಿರಿ. ಡಬ್ಬಿ ಕಟ್ಟಬೇಕಲ್ಲ, ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ. ರೆಡಿ ಆಗೈತಿ. ಹಾಗಾರಿ ಎಷ್ಟು ಮಸ್ತಾಗಿ ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತಾಗಿ ಉಬ್ತಾವ್ರಿ. ಎಷ್ಟು ಮಸ್ತಾಗಿ ಉಬ್ಬಾಕತ್ತೈತಿ ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಎಲ್ಲ ಕಡೆ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ. ಇದು ಅಂತೂ ಬೆಸ್ಟ್ ನೋಡಿರಿ, ಜಲ್ದಿನೂ ಆಗುತ್ತೆ ಮತ್ತು ಈಜಿನೂ ಆಗುತ್ತೆ, ಚೆನ್ನೂ ಕಾಣುತ್ತೆ ರೀ, ಮಕ್ಕಳಿಗೆ ಇಷ್ಟ ಆಗ್ತೈತಿ. ಇದೇ ರೀತಿ ಎಲ್ಲನ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಮಸ್ತಾಗಿ ಉಳ್ಳಾಗಡ್ಡಿ ಪರಾಟ ಮೊಸರು ಇದ್ಬಿಟ್ರೆ ಆಗುತ್ತೆ ರೀ. ನಾನು ಮೊಸರು ಸಂಗಟನೆ ಕೊಟ್ಟಿದ್ದು ಎಲ್ಲರಿಗೂ ರೀ. ಇದೇ ರೀತಿ ಸ್ಕ್ವೇರ್ ಶೇಪ್ ಒಳಗನೆ ಎಲ್ಲ ಮಾಡಿ
ಈಗ ರೀ ಪರಾಟ ಮಾಡೋದೆಲ್ಲ ಮುಗೀತು ನೋಡಿರಿ. ತನೂ ಕಾಲೇಜ್ಗೆ ಹೋದ್ಲು, ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಹೋದ್ಲು. ಮತ್ತು ನಮ್ಮ ಮನೆಯವ್ರದ್ದು ನಾಷ್ಟ ಆಯಿತು. ಈಗ ಮನು ನಾನು ನಾಷ್ಟ ಮಾಡ್ಬೇಕು ನೋಡಿರಿ. ಎಷ್ಟು ಮಸ್ತಾಗಿ ಬಂದವು, ಹೋಳಿಗೆ ಥರ ಅದಾವ್ರಿ. ಮತ್ತು ಟೇಸ್ಟ್ನೂ ಹಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಅದು. ಇವತ್ತು ನೀಡೋನೇ ಇಲ್ಲೇ ಮುಗಿಸೋದ್ರಿ. ಇವತ್ತು ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.